ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನಿಗೆ ಪ್ರಿಯನಾದವನು ಎಂಬ 90ನೆಯ ಉಪನ್ಯಾಸಕ್ಕೆ ಸ್ವಾಗತ. ಈಗ ಅಕ್ಷರೋಪಾಸಕರ ಅಂದರೆ ನಿರ್ಗುಣ ಉಪಾಸಕರ ಲಕ್ಷಣಗಳನ್ನು ವಿವರಿಸುತ್ತಾಗಿದೆ. ಅಕ್ಷರವೆಂದರೆ ಪರಮಾತ್ಮ ತತ್ವವು. ಅದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುತ್ತದೆ. ಅದು ಒಬ್ಬರಲ್ಲಿ ಹೆಚ್ಚಾಗಿ ಒಬ್ಬರಲ್ಲಿ ಕಡಿಮೆಯಾಗಿ ವ್ಯಾಪಿಸಿಕೊಂಡಿರುವುದಿಲ್ಲ. ಭಕ್ತರೆಂದರೆ ಈ ಪರಮಾತ್ಮ ತತ್ವದಲ್ಲಿಯೇ ಪ್ರೇಮವುಳ್ಳವರು. ಅವರಿಗೆ ಯಾರೊಬ್ಬರಲ್ಲಿಯೂ ದ್ವೇಷವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿಯೂ ಭಗವಂತನನ್ನೇ ಕಾಣುವವರು ಯಾರನ್ನು ತಾನೇ ದ್ವೇಷಿಸಬೇಕು? ದೇವರ ಗುಡಿಯಲ್ಲಿ, ಅದರಲ್ಲಿಯೂ ಒಂದಾನೊಂದು ಮೂರ್ತಿಯಲ್ಲಿಯೇ ದೇವರು ಇರುವನೆಂದು ಯಾವನು ನಂಬುತ್ತಾನೋ ಅವನು ತನ್ನ ದೇವರನ್ನು ಮತ್ತೊಬ್ಬರು ಮುಟ್ಟಿದರೆ ಅಥವಾ ಆ ದೇವರ ಹತ್ತಿರ ಬಂದರೆ ದೇವರಿಗೆ ಮೈಲಿಗೆಯಾಯಿತು, ಸಂಪ್ರೋಕ್ಷಣೆಯಾಗಬೇಕು ಎನ್ನುವನು. ಅಸ್ಪೃಶ್ಯರು ದೇವರ ಗುಡಿಯೊಳಗೆ ಬರಬಾರದೆಂದು ಕೆಲವರು, ಅವಶ್ಯವಾಗಿ ಅವರನ್ನು ಬಿಡಬೇಕೆಂದು ಕೆಲವರು, ಹೀಗೆ ವಾದ ವಿವಾದಗಳು ನಮ್ಮಲ್ಲಿ ಎದ್ದುಕೊಂಡಿರುವುದಕ್ಕೆ ಭಗವಂತನು ಪರಿಚ್ಛಿನ್ನ ದೇಶದಲ್ಲಿ ಇರುತ್ತಾನೆ, ಅಂದರೆ ಆ ಒಂದು ಮೂರ್ತಿಯಲ್ಲಿ ಮಾತ್ರವೇ ಇರುತ್ತಾನೆ ಎಂಬ ನಂಬಿಕೆಯೇ ಕಾರಣ. ಪರಮಾತ್ಮನು ಎಲ್ಲೆಲ್ಲಿಯೂ ಇರುತ್ತಾನೆಂದು ನಂಬಿದವರಿಗೆ ಈ ಜಗಳದಲ್ಲಿ ಆದರವಿಲ್ಲ. ಭಗವಂತನನ್ನು ಉಪಾಸನೆಗಾಗಿ ಒಂದೊಂದು ಸ್ಥಳದಲ್ಲಿ ಭಾವಿಸಿಕೊಳ್ಳುವುದು ತಪ್ಪಲ್ಲ. ಭೂಮಿಯೊಳಗೆ ಎಲ್ಲೆಲ್ಲಿಯೂ ನೀರಿನ ಪ್ರವಾಹವು ಹರಿಯುತ್ತಿದ್ದರೂ ಬಾವಿ ಮಾಡಿಸಿ ಮಣ್ಣು ತೆಗೆದುಹಾಕಿ ನೀರನ್ನು ಉಪಯೋಗಿಸುವಂತೆ ಒಂದಾನೊಂದು ಸ್ಥಳದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು ಸುಖಕರವಾಗಿರುತ್ತದೆ. ಏಕೆಂದರೆ ಆಗ ಚಿತ್ತಕ್ಕೆ ವಿಕ್ಷೇಪವಿಲ್ಲ. ಶುಚಿಯಾಗಿರುವುದು, ಸ್ಥಳವನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವುದು, ಮುಕ್ತ ಕಾಲವನ್ನು ಆರಿಸಿಕೊಂಡು ಧ್ಯಾನಿಸುವುದು, ಇವೆಲ್ಲ ಉಪಾಸನೆಗೆ ಅಂಗಗಳು. ಉಪಾಸನೆಗೆ ಒಂದೇ ಭಾವನೆಯ ಜನರು ಇರತಕ್ಕದ್ದು ಅವಶ್ಯ. ಒಬ್ಬರು ಜಪವನ್ನೋ ಧ್ಯಾನವನ್ನೋ ಮಾಡುತ್ತಿದ್ದರೆ ಇನ್ನು ಕೆಲವರು ಅಲ್ಲಿ ನಿಂತು ಗಟ್ಟಿಯಾಗಿ ಕೀರ್ತನೆ ಮಾಡುವುದರಿಂದ ವಿಕ್ಷೇಪ ಉಂಟಾಗುವುದು ಸ್ವಾಭಾವಿಕವಾಗಿದೆ. ಆದ್ದರಿಂದ ಕಡಿಮೆಯ ಅಂತಸ್ತಿನಲ್ಲಿ ಇರುವ ಮನಸ್ಥಿತಿಯವರಿಗೆ ದೇಶ ಕಾಲ ವಸ್ತುವಾದಿ ಪರಿಚ್ಛೇದಗಳು ಉಪಾಸನೆಗೆ ಅಗತ್ಯವಾಗಬಹುದು. ಆದರೆ ಅಕ್ಷರೋಪಾಸಕರ ಸ್ಥಿತಿಯೇ ಬೇರೆ. ಅವರಿಗೆ ಎಲ್ಲಿಯೂ ವಿಕ್ಷೇಪವಿಲ್ಲ. ಅವರ ಮನೋಭಾವವು ಹೇಗಿರುವುದೆಂದರೆ, ಒಬ್ಬ ಕವಿಯು ಹಾಡಿರುವಂತೆ, ಸಂತೆಯಲ್ಲೇ ಕಾಂತದಲ್ಲಿ ದೇವನನ್ನೇ ಕಂಡೆ, ಬಯಲಿನಲ್ಲಿ ಬೆಟ್ಟದಲ್ಲಿ ದೇವನನ್ನೇ ಕಂಡೆ, ಬಳಿಯೊಳವನ ಕಂಡೆ ನಾನು ಬಹಳ ದುಃಖದಲ್ಲಿ, ಸುಖದ ಸೌಭಾಗ್ಯದಲ್ಲಿ ದೇವನನ್ನೇ ಕಂಡೆ. ಹೀಗೆ ಅವರಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನೇ ಆಗಿ ಕಾಣುತ್ತಿರುವುದು. ಪುರೇ ಪೌರಾನ್ ಪಶ್ಯನ್, ಶ್ರೀ ಶಂಕರಾಚಾರ್ಯರವರ ಕೃತಿಯೆಂದು ಪ್ರಸಿದ್ಧವಾಗಿರುವ ಜೀವನ್ಮುಕ್ತಾನಂದ ಲಹರಿಯಲ್ಲಿ ಹೇಳಿರುವುದನ್ನು ಕೇಳಿರಿ. ಪುರೇ ಪೌರಾನ್ ಪಶ್ಯನ್ ನರಯುವತಿ ನಾಮ ಕೃತಿಮಯಾನ್, ಸುವೇಶಾನ್ ಸ್ವರ್ಣಾಲಂಕರಣ ಕಲಿತಾಂ ಚಿತ್ರ ಸದೃಶಾನ್, ಸ್ವಯಂ ಸಾಕ್ಷಾತ್ ದೃಷ್ಟೇತ್ಯಪಿ ಚ ಕಲಯನ್ ತೈಃ ಸಹಚರನ್, ಮುನಿರ್ನ ವ್ಯಾಮೋಹಂ ಭಜತಿ ಗುರುದೀಕ್ಷಾ ಕ್ಷತತಮಾಹ, ವನೇ ವೃಕ್ಷಾನ್ ಪಶ್ಯನ್
ದಲ ಫಲ ಭರಾಂ ನಮ್ರ ಸುಶಿಖಾನ್ ಘನಛಾಯ ಛನ್ನಾನ್ ಬಹುಳ ಕಲಕು ಜದ್ವಿಜಗಣಾನ್ ಬಹುಳ ಕಲಕಜು ಕಲಕೂಜ ದ್ವಿಜಗಣಾನ್ ಭಜನ್ ಘಸ್ರೆ ರಾತ್ರಾವನಿತ ರ- ಭಜನ್ ಘಸ್ರೆ ರಾತ್ರಾವನಿತ ತಲ ತಲ್ಪೈಕ ಶಯನೋ ಮುನಿರ್ನ ವ್ಯಾಮೋಹಂ ಭಜತಿ ಗುರು ದೀಕ್ಷಾ ಕ್ಷತತಮಃ ಇತ್ಯಾದಿ ಇತ್ಯಾದಿ. ಈ ಅಕ್ಷರೋಪಾಸಕರಿಗೆ ನರನಾರಿಯರಿಂದ ಕೂಡಿದ ನಗರವಾಸವೂ ಒಂದೇ, ಮರ ಗಿಡ ಬಳ್ಳಿಗಳಿಂದ ನಿಬಿಡವಾಗಿರುವ ವನವಾಸವೂ ಒಂದೇ, ಧನಿಗಳ ಮನೆಯಲ್ಲಿ ಇರುವ ಉಪ್ಪರಿಗೆಯೂ ಒಂದೇ, ಬೆಟ್ಟದ ಗವಿಯು ನದಿಯ ದಂಡೆಯೂ ಒಂದೇ, ಹುಡುಗರು ತರುಣರು ವೃದ್ಧರು ವಿದ್ವಾಂಸರು ಕವಿಗಳು ತಾರ್ಕಿಕರು ಎಲ್ಲರ ಸಹವಾಸವು ಅವರಿಗೆ ಆ ಅಕ್ಷರ ರೂಪ ಪರಮಾತ್ಮನನ್ನೇ ತೋರಿಸುತ್ತಿರುವುದು. ಧ್ಯಾನ, ಮೌನ, ಅರ್ಚನೆ, ಜಪ, ಅಧ್ಯಯನ ಇವುಗಳಷ್ಟೇ. ರಸಿಕರೊಡನೆ ಸಂಭಾಷಣೆ, ವಾದ ಇವುಗಳೂ ಪರಮಾತ್ಮಮಯವಾಗಿರುವವು. ಎಲ್ಲೆಲ್ಲಿಯೂ ಆತ್ಮನೊಬ್ಬನನ್ನೇ ಕಂಡವರಿಗೆ ಯಾವ ಶೋಕವು, ಯಾವ ಮೋಹವು? ಅವರು ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷರಹಿತರಾಗಿ ಮೈತ್ರಿಯಿಂದಲೂ ಕರುಣದಿಂದಲೂ ವರ್ತಿಸುತ್ತಿರುವರು. ಅವರು ಅಹಂಕಾರ ಮಮಕಾರಗಳಿಲ್ಲದೆ ಸುಖ ದುಃಖಗಳೆರಡರಲ್ಲಿಯೂ ಸಮಸ್ಥಿತಿಯಲ್ಲಿರುತ್ತಾ ಶಾಂತಿಯೆಂದಿರುವರು. ಕೌಪೀನ ಧಾರಿಗಳಾಗಿ ತಿರುಗುತ್ತಾ 7 ಮನೆಯ ಭಿಕ್ಷವನ್ನು ತಂದು ನದೀ ತೀರದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತು ಪರಮಾತ್ಮನ ಸ್ಮರಣೆಯಿಂದ ಅದನ್ನು ಪ್ರಸಾದವನ್ನಾಗಿ ಮಾಡಿಕೊಂಡು ಹತ್ತಿರವಿರುವ ಹಿರಿಯ ಪ್ರಾಣಿಗಳಿಗೂ ಒಂದಿಷ್ಟು ಹಂಚಿ ಉಳಿದದ್ದನ್ನು ತಿನ್ನುವ ಪರಮಹಂಸರನ್ನು ಕಂಡರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಬರುವುದು? ಅವರ ಧ್ಯೇಯವನ್ನೇ ಇಲ್ಲಿ ವರ್ಣಿಸಿರುತ್ತದೆ. ಸಂತುಷ್ಟ ಸತತಂಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ. ಅಕ್ಷರೋಪಾಸಕನು ಸಂತುಷ್ಟನು, ಸಂಪೂರ್ಣವಾಗಿ ತೃಪ್ತನಾಗಿರುವವನು. ಲೋಕದ ಜನರಿಗೆ ಎಷ್ಟು ವಿಷಯ ಭೋಗಗಳು ದೊರಕಿದರೂ ಸಾಕಾಗುವಂತಿಲ್ಲ. ಉಪ್ಪು ನೀರು ಕುಡಿದಷ್ಟು ನೀರಡಿಕೆಯು ಹೆಚ್ಚುವಂತೆ ವಿಷಯಗಳ ಸೇವೆಯು ಕೃಷ್ಣಾವೃದ್ಧಿಗೆ ಕಾರಣವಾಗುತ್ತದೆ. ವಿಷಯಗಳು ಪ್ರಾಪ್ತವಾಗುವ ಮುಂಚೆಯೂ ಮನುಷ್ಯನನ್ನು ತೃಷ್ಣೆಯಿಂದ ದುಃಖಕ್ಕೆ ಈಡು ಮಾಡುವವು. ಭೋಗವಾದ ಬಳಿಕವೂ ಅನರ್ಥವನ್ನು ಉಂಟುಮಾಡಿ ದುಃಖವನ್ನು ಉಂಟು ಮಾಡುವವು. ಮತ್ತೆ ತೃಷ್ಣಾ ಬೀಜವನ್ನು ಬಿತ್ತಿ ದುಃಖಕ್ಕೆ ಕಾರಣವನ್ನು ಉಂಟು ಮಾಡುವವು. ಹೀಗೆ ತೃಷ್ಣೆ ಎಂಬುದೇ ಜೀವರ ದುಃಖಕ್ಕೆ ಕಾರಣವೆಂಬುದನ್ನು ಭಗವದ್ಭಕ್ತರಾದ ಅಕ್ಷರೋಪಾಸಕರು ಅರಿತಿರುವರು. ಮಹಾಭಾರತದಲ್ಲಿ ಒಂದು ವಾಕ್ಯವು ಆಗಾಗ್ಗೆ ಬರುತ್ತಲೇ ಇರುತ್ತದೆ. ಯಚ್ಚ ಕಾಮ ಸುಖಂ ಲೋಕೆ ಯಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾ ಕ್ಷಯ ಸುಖಸ್ಯೇತೆ ನಾರ್ಹತಃ ಷೋಡಶೀಂ ಕಲಾಂ. ಲೋಕದಲ್ಲಿ ಕಾಮಿತಾರ್ಥಗಳು ದೊರೆತಾಗ ಆಗುವ ಸುಖ ಮತ್ತು ದಿವ್ಯವಾದ ಬ್ರಹ್ಮಾದಿ ಲೋಕಗಳಲ್ಲಿ ಸಿಕ್ಕುವ ಸುಖ, ಈ ಎರಡಕ್ಕೆ ತೃಷ್ಣಾ ಕ್ಷಯದ ಸುಖದಲ್ಲಿ, ಅಂದರೆ ಬಾಯಾರಿಕೆಯಾದಾಗ ಅದು ಇಂಗಿದ ಸುಖದಲ್ಲಿ ವೀಸಪಾಲು ಬೆಲೆಯೂ ಇಲ್ಲ ಎಂದು ಶ್ಲೋಕದ ಅರ್ಥ. ಪ್ರಪಂಚದಲ್ಲಿ ಕಾಣುವ ಸುಖವೆಲ್ಲ ಆನಂದ ರೂಪನಾದ ಪರಮಾತ್ಮನಿಂದ ಬಂದದ್ದು. ಯಾವನು ಪರಮಾತ್ಮನಿಗಿಂತ ಬೇರೆಯಾಗಿರುವನೋ ಅವನೇ ಸುಖವನ್ನು ಹುಡುಕುತ್ತಿರುವವನು. ಅವನು ಆಶೆಯಿಂದ ಹುಡುಕಿ ಹುಡುಕಿ ದಣಿಯುವುದೊಂದೇ ಹೊರತು ಅವನಿಗೆ ಸುಖವು ಕನಸಿನಲ್ಲಿಯೂ ದೊರೆಯುವಂತೆ ಇರುವುದಿಲ್ಲ. ಆದರೆ ಸುಖದ ಗನಿಯಾಗಿರುವ
ಪರಮಾತ್ಮನು ತನ್ನ ಆತ್ಮನೇ ಎಂದು ತಿಳಿದಿರುವ ಮಹಾತ್ಮರಿಗೆ ಆನಂದವು ನಿತ್ಯ ಪ್ರಾಪ್ತವಾಗಿರುತ್ತದೆ. ಅವರಿಗೆ ಆಶೆ ಎಲ್ಲಿಂದ ಬರಬೇಕು? ಯಾವನು ತನ್ನ ಹೃದಯದಲ್ಲಿ ಪರಮಾತ್ಮನು ನಿತ್ಯವೂ ಇರುತ್ತಿರುವನೆಂದು ತಿಳಿದಿರುವನೋ ಅವನಿಗೆ ಸಕಲ ಕಾಮಗಳೂ ಏಕಕಾಲದಲ್ಲಿ ದೊರಕುವವೆಂದು ಶ್ರುತಿಯು ಸಾರುತ್ತಿರುವುದು. ಅವನಿಗೆ ಕಾಮವೆಂಬುದೂ ಕೂಡ ಆತ್ಮನೇ ಆಗಿರುತ್ತದೆ. ಆದ್ದರಿಂದ ಆತ್ಮ ಕಾಮರು ಆಪ್ತ ಕಾಮರು. ಆದ್ದರಿಂದ ಅವರು ಎಂದೆಂದಿಗೂ ಸಂತುಷ್ಟರಾಗಿರುವರು. ಅಕ್ಷರೋಪಾಸಕನು ಸತತವೂ ಯೋಗಿಯಾಗಿರುವನು. ಯೋಗಿ ಎಂದರೆ ಪರಮಾತ್ಮನಲ್ಲಿ ಚಿತ್ತವನ್ನು ಇಟ್ಟುಕೊಂಡಿರುವವನು. ಅವಿವೇಕಿಗಳಿಗೆ ಒಂದೊಂದು ವಿಷಯದಲ್ಲಿ ಅಲುಗಾಡದೆ ಚಿತ್ತವು ನಿಂತಿರುವುದು. ಆದರೆ ವಿಷಯಗಳು ಅನಿತ್ಯವಾಗಿರುವುದರಿಂದ ಅವು ನಾಶವಾಗಲು ದುಃಖದಿಂದ ಅವರು ಒಂದು ವಿಷಯವನ್ನು ಬಿಟ್ಟು ಮತ್ತೊಂದಕ್ಕೆ ಹಾರುತ್ತಿರುವರು. ಆಚಾರ್ಯರು ಹೇಳಿರುವಂತೆ ಈ ಚಿತ್ತ ಭೃಂಗವು ವೃಥ ವಿಷಯಗಳೆಂಬ ನೀರಸವಾದ ಮರುಭೂಮಿಯಲ್ಲಿ ಸುಳಿದಾಡುತ್ತಿರುವುದು. ಆದರೆ ಪರಮಾತ್ಮನ ಪಾದ ಕಮಲದಲ್ಲಿ ಅತ್ಯಂತ ಸ್ವಾದುವಾದ ಮಕರಂದವಿರುವುದೆಂದು ಅದು ಅರಿಯದು. ಸರಿಯಾಗಿ ನೋಡಿದರೆ ವಿಷಯಗಳೆಂಬವು ಪರಮಾರ್ಥವಾಗಿ ಪರಮಾತ್ಮನೇ. ಆದ್ದರಿಂದ ಅಕ್ಷರೋಪಾಸಕನ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಬಿಟ್ಟು ಎಲ್ಲಿಯೂ ಚಿತ್ತವು ಕದಲುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಅವನ ಚಿತ್ತವು ಯಾವಾಗಲೂ ಪರಮಾತ್ಮನಲ್ಲಿಯೇ ನಿತ್ಯಯುಕ್ತವಾಗಿರುತ್ತದೆ. ಅವನಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣುತ್ತಿದ್ದು ಪರಮಾತ್ಮನಲ್ಲಿಯೇ ಚಿತ್ತವು ನೆಟ್ಟಿರುವುದರಿಂದಲೇ ಅವನಿಗೆ ಕಾರ್ಯಕರಣಗಳು ಸ್ವಾಧೀನದಲ್ಲಿರುತ್ತವೆ. ಆತ್ಮನೇ ಕೆಳಗೆ, ಆತ್ಮನೇ ಮೇಲೆ, ಆತ್ಮನೇ ಹಿಂಗಡೆ, ಆತ್ಮನೇ ಮುಂಗಡೆ, ಆತ್ಮನೇ ಬಲಗಡೆ, ಆತ್ಮನೇ ಎಡಗಡೆ. ಹೀಗೆ ಆತ್ಮನೇ ಇದೆಲ್ಲವೂ ಎಂದು ಅರಿತಿರುವವನಿಗೆ ಆತ್ಮನಲ್ಲದೆ ಚಿತ್ತವು ಮತ್ತೆಲ್ಲಿ ತಾನೇ ಇರಲು ಸಾಧ್ಯ? ಅವನಿಗೆ ಆತ್ಮನಿಗಿಂತ ಬೇರೊಂದು ವಿಷಯವೇ ಇಲ್ಲದ್ದರಿಂದ ಆತ್ಮನನ್ನು ಬಿಟ್ಟು ಹರಿದಾಡುವುದರಿಂದ ಕಾರ್ಯಕರಣಗಳು ಇಲ್ಲಿ ವಿಷಯಗಳತ್ತ ಓಡುವವೆಂಬ ಭಯವು ಒಂದಿಷ್ಟು ಇರುವುದಿಲ್ಲ. ಆದ್ದರಿಂದ ಅವನು ಸರ್ವಥಾ ಯಥಾತ್ಮನಾಗಿರುತ್ತಾನೆ. ಆತ್ಮತತ್ವ ಒಂದೇ ಪರಮಾರ್ಥವು, ಅದು ಸರ್ವಗತವು ಎಂಬ ನಿಶ್ಚಯವುಳ್ಳವನಾಗಿಯೂ ಇರುತ್ತಾನೆ. ಇಂದ್ರಿಯಗಳು ಎಂಥ ತುಂಟ ಕುದುರೆಗಳಾಗಿದ್ದರೂ ಅವನು ಒಳ್ಳೆಯ ಸವಾರನಾಗಿರುತ್ತಾನೆ. ಇಡೀ ಬ್ರಹ್ಮಾಂಡವನ್ನೆಲ್ಲ ಸ್ವಾಧೀನದಲ್ಲಿ ಇಟ್ಟುಕೊಂಡು ಪರಮಾತ್ಮನೇ ತನ್ನ ಆತ್ಮನೆಂದು ಅರಿತುಕೊಂಡವನಿಗೆ ಶರೀರವಾಗಲಿ ಇಂದ್ರಿಯಗಳಾಗಲಿ ಸ್ವಾಧೀನದಲ್ಲಿ ಇರುವುದು ಕಷ್ಟವಾದೀತೆ. ಶರೀರವು ಆರೋಗ್ಯವಾಗಿರುವುದಕ್ಕೆ ನಮ್ಮಗಳಂತೆ ಅವನು ಬಗೆ ಬಗೆಯ ವೈದ್ಯರನ್ನು ಹುಡುಕಿಕೊಂಡು ಹೋಗಬೇಕಾದೀತೆ. ನೀರಜನಾದ ಆತ್ಮನಲ್ಲಿ ಮನಸ್ಸಿಟ್ಟಿರುವವನು ಯಥಾತ್ಮನಲ್ಲದೆ ಇರುವುದಕ್ಕೆ ಆದೀತೆ. ಎಲ್ಲೆಲ್ಲಿ ಹೋಗುವುದೋ ಮನಸ್ಸು, ಎಲ್ಲೆಲ್ಲಿ ಹೋಗುವುದೋ ಅಲ್ಲಲ್ಲಿ ಪರಮಾತ್ಮನೇ ಇರುವನೆಂಬ ನಿಶ್ಚಯವಿರುವವನ ಮನಸ್ಸು ಸ್ವಲ್ಪವಾದರೂ ಕದಲೀತೆ. ಆದ್ದರಿಂದಲೇ ಅವನು ಪರಮಾತ್ಮನಲ್ಲಿಯೇ ಮನೋಬುದ್ಧಿಗಳನ್ನು ಸಮರ್ಪಿಸಿಬಿಟ್ಟಿರುವನು. ಬೆಂಗಳೂರಿನಲ್ಲಿ ಒಬ್ಬ ಮಹನೀಯರಿದ್ದರು. ಅವರಲ್ಲಿ ನಾವು ಮತ್ತೆ ಯಾರೊಬ್ಬರ ವಿಚಾರವನ್ನು ತೆಗೆದರೂ ಅದಿರಲಿ, ಪರಮಾತ್ಮನ ವಿಚಾರವನ್ನು ಹೇಳಿರಿ ಎಂದು ಯಾವುದಾದರೊಂದು ತತ್ವ ವಿಚಾರವನ್ನು ತೆಗೆದು ಬಿಡುತ್ತಿದ್ದರು. ಕೆಲಸಕ್ಕೆ ಬಾರದ ವಿಷಯದ ಕಡೆಗೆ ಮನಸ್ಸು ಹೋಗುವುದು ಬೇಡ ಎಂದು
ಅವರು ಉಪದೇಶಿಸುತ್ತಿರಲಿಲ್ಲ. ಪರಮಾತ್ಮನ ಕಡೆಗೆ ನಮ್ಮ ಚಿತ್ತವನ್ನು ಎಳೆದು ಬಿಡುತ್ತಿದ್ದರು. ಅಕ್ಷರೋಪಾಸಕನಿಗೆ ಹೀಗೆಯೇ ಮನೋಬುದ್ಧಿಗಳು ಸಹಜವಾಗಿ ಪರಮಾತ್ಮನಲ್ಲಿ ಗೆದ್ದು ಬಿಡುವವು. ಪರಮಾತ್ಮನಿಗೆ ಅವನು ಆ ಮನೋಬುದ್ಧಿಗಳನ್ನು ಸಮರ್ಪಣೆ ಮಾಡಿಬಿಟ್ಟಿರುತ್ತಾನೆ. ಹಕ್ಕಿಯು ರೆಕ್ಕೆಯನ್ನೇ ನಂಬಿಕೊಂಡಿದ್ದು ಯಾವಾಗಲೆಂದರೆ ಆಗ ರೆಕ್ಕೆಗಳನ್ನು ಉಪಯೋಗಿಸುವಂತೆ ಅಕ್ಷರೋಪಾಸಕನು ಸಹಜವಾಗಿ ಮನೋಬುದ್ಧಿಗಳನ್ನು ಯಾವಾಗಲೂ ಪರಮಾತ್ಮನ ಕಡೆಗೆ ತಿರುಗಿಸಿಕೊಂಡಿರುತ್ತಾನೆ. ಪರಮಾತ್ಮ ಸ್ವರೂಪವೇ ಆಗಿರುತ್ತಾನೆ. ಇಂಥ ಭಗವದ್ಭಕ್ತರಿಗೂ ಭಗವಂತನಿಗೂ ಯಾವ ಭೇದವೂ ಇರುವುದಿಲ್ಲವಾದ್ದರಿಂದ ಅವರು ನನಗೆ ಪ್ರಿಯರು ಎಂದು ಭಗವಂತನು ಹೇಳುವುದರಲ್ಲಿ ಆಶ್ಚರ್ಯವೇನಿದೆ? ಜ್ಞಾನಿಯು ನನ್ನ ಆತ್ಮನೇ ಎಂದು ಮತ್ತೊಂದು ಕಡೆಯಲ್ಲಿ ಹೇಳಿರುತ್ತಾನಲ್ಲವೇ? ಆದ್ದರಿಂದ ಯಾವನು ಇಂಥ ನನ್ನ ಭಕ್ತನೋ, ಅಂದರೆ ಸಂಪೂರ್ಣವಾಗಿ ಭಗವಂತನಲ್ಲೇ ತೊಡಗಿಸಿಕೊಂಡಿರುವ ಭಕ್ತನಿರುವನೋ, ಅವನು ನನಗೆ ಪ್ರಿಯನಾಗಿರುತ್ತಾನೆ ಎಂದರೆ ನನಗೆ ನಾನು ಪ್ರಿಯನು ಎಂದೇ ಹೇಳಿದಂತೆ ಆಯಿತು. ಈಗ ಅಕ್ಷರೋಪಾಸಕನ ಬೇರೆಯ ಕೆಲವು ಲಕ್ಷಣಗಳನ್ನು ಮುಂದಿನ ಶ್ಲೋಕದಿಂದ ಹೇಳಿರುತ್ತಾರೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಾವನಿಂದ ಲೋಕವು ಉದ್ವೇಗಗೊಳ್ಳುವುದಿಲ್ಲವೋ, ಲೋಕದಿಂದ ಯಾವನು ಉದ್ವೇಗಗೊಳ್ಳುವುದಿಲ್ಲವೋ, ಹರ್ಷ, ಅಸಹನೆ, ಭಯ, ಉದ್ವೇಗ ಇವುಗಳಿಂದ ಮುಕ್ತನಾಗಿರುವನೋ, ಅವನೇ ನನಗೆ ಪ್ರಿಯನಾಗಿರುವವನು. ಇಲ್ಲಿ ಉದ್ವೇಗವಾಗುವುದು ಎಂದರೆ ಹೇಗೆ? ರಾವಣನನ್ನು ನೆನಪಿಗೆ ತಂದುಕೊಳ್ಳಿರಿ. ಅವನ ಹೆಸರು ಕೇಳಿದರೆ ಸಾಕು, ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ತಲ್ಲಣಿಸುತ್ತಿದ್ದರು. ನಾನು ನಾನು ಎಂದು ಯಾರ ಮನಸ್ಸು ಕುಣಿಯುತ್ತಿರುವುದೋ, ಯಾವನಿಗೆ ಎಲ್ಲವೂ ನನ್ನದಾಗಿರಬೇಕು, ಅವನು ಮತ್ತೊಬ್ಬರ ಮನಸ್ಸನ್ನು ನೋಯಿಸದೆ ಇರುವುದಕ್ಕೆ ಆಗುವುದೇ ಇಲ್ಲ. 10 ದಿಕ್ಕುಗಳಿಗೂ ಚಾಚುತ್ತಿರುವ 10 ತಲೆಗಳಿಂದ, 10 ದಿಕ್ಕುಗಳಿಗೂ ಚಾಚುತ್ತಿರುವ 10 ತಲೆಗಳಿಂದ ಸ್ವಾರ್ಥವು ನಾಟ್ಯವಾಡುತ್ತಿರುವಲ್ಲಿ ಅಂಥವನಿಂದ ಲೋಕವು ಉದ್ವೇಗಗೊಳ್ಳದೆ ಇರುವುದಾದರೂ ಹೇಗೆ? ನಮ್ಮ ಕಾಲದಲ್ಲಿ ಇಂಥ ರಾವಣನ ಅಪರಾವತಾರವೆಂಬಂತೆ ಸ್ವಾರ್ಥದಿಂದ ವರ್ತಿಸಿದ ಹಿಟ್ಲರನ ಹೆಸರನ್ನು ಕೇಳಿ ಆಗ್ಗೆ ತಲ್ಲಣಿಸದೇ ಇದ್ದವರು ಯಾರು? ಇದೇ ಉದ್ವೇಗವು. ಭಕ್ತರು ಇಂಥ ಉದ್ವೇಗದ ಸೊಲ್ಲನ್ನು ಕಾಣರು. ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ತಮ್ಮ ಆತ್ಮನಾಗಿರುವ ಪರಮಾತ್ಮನನ್ನೇ ಕಾಣುತ್ತಿರುವವರಿಗೆ ಯಾರಿಂದ ತಾನೇ ಉದ್ವೇಗವಾದೀತು? ಅಥವಾ ಅವರಿಂದ, ಅಂತಹ ಭಕ್ತರಿಂದ ತಾನೇ ಯಾರಿಗೆ ಉದ್ವೇಗವಾದೀತು? ಹರಿಹರದಲ್ಲಿ ಒಬ್ಬ ಸ್ವಾಮಿಗಳಿದ್ದರು. ಅವರು ನದಿಯ ದಂಡೆಯ ಮೇಲೆ ಒಂದು ಗುಂಡಿಯನ್ನು ತೋಡಿಕೊಂಡು ಅದರಲ್ಲಿಯೇ ವಾಸವಾಗಿರುತ್ತಿದ್ದರು. ಅವರಿಗೆ ತಮಗೆ ವಾಸಕ್ಕೆ ಒಂದು ಸ್ಥಳವನ್ನು ಯಾರೂ ಮಾಡಿಕೊಡಲಿಲ್ಲವಲ್ಲ ಎಂಬ ತಳಮಳವು ಎಂದಾದರೂ ಬಂದಿತೆಂದು ಯಾರು ತಾನೇ ಹೇಳಲಾದೀತು? ಜನರು ಬಿಸಿಲು ಮಳೆಗಳಿಂದ ಅವರಿಗೆ ತೊಂದರೆಯಾಗದಿರುವಂತೆ ಒಂದು ಚಪ್ಪರವನ್ನು ಹಾಕಬೇಕೆಂದು ಪ್ರಯತ್ನಿಸಿದರು. ಆದರೆ ಸ್ವಾಮಿಗಳು ಅದಕ್ಕೂ ಅಡ್ಡಿ ಹಾಕುತ್ತಿದ್ದರಂತೆ. ತಮಗಾಗಿ ಜನರು ಯಾವ ಶ್ರಮವನ್ನು ವಹಿಸಬಾರದೆಂದು ಅವರ ಇಚ್ಛೆ. ಒಂದು ಸಲ ಒಂದು ಹಾವನ್ನು ಕೆಲವರು ಹುಡುಗರು ಓಡಿಸಿಕೊಂಡು ಬಂದರು. ಅದು ಎಲ್ಲಿಯೂ ಶರಣು ಕಾಣದೆ ಸ್ವಾಮಿಗಳಿದ್ದ ಸ್ಥಳಕ್ಕೆ ಬಂದು ಸೇರಿಕೊಂಡಿತು. ಆಗ ಸ್ವಾಮಿಗಳು, ಎಲ, ಇದನ್ನೇಕೆ ಹೊಡೆಯುತ್ತೀರೋ? ನನ್ನನ್ನು ಹೊಕ್ಕಿದೆ, ಎಲ್ಲಿಯಾದರೂ ಇದರ ಗೋಜಿಗೆ ಬಂದೀರಿ ಜೋಕೆ ಎಂದು ಹುಡುಗರನ್ನು ಹೆದರಿಸಿ ಕಳುಹಿಸಿದರಂತೆ. ಹಾವಿನಿಂದ ಕೂಡ ಅವರಿಗೆ ಉದ್ವೇಗವಿಲ್ಲ.
ಆ ಕಾರಣದಿಂದಾಗಿಯೇ ಹಾವಿಗೂ ಅವರಿಂದ ಉದ್ವೇಗವಿಲ್ಲ. ಎಷ್ಟೋ ದಿನಗಳು ಅವರ ಬಳಿಯಲ್ಲಿಯೇ ಆ ಪ್ರಾಣಿಯು ಇದ್ದು ಬಿಟ್ಟಿತಂತೆ. ಹೀಗಿರುತ್ತದೆ ಅಕ್ಷರೋಪಾಸಕರ ಸ್ಥಿತಿ. ಅವರಿಗೆ ಒಬ್ಬರಿಂದ ನೋವಾಗುವ ಹಾಗಿಲ್ಲ, ಅವರೂ ಒಬ್ಬರಿಗೆ ನೋವನ್ನು ಮಾಡುವಂತಿಲ್ಲ. ಉದ್ವೇಗದಿಂದ ತಳಮಳಗೊಳ್ಳುವ, ರೇಗುವ ಸ್ವಭಾವವು ಸ್ವಾರ್ಥಪರರಾದ ಜನರಲ್ಲಿ ಅಡಿಗಡಿಗೂ ಕಾಣಿಸುತ್ತಿರುವುದು. ಒಬ್ಬ ಮನುಷ್ಯನ ಮೈಮೇಲೆ ಒಂದು ಕುರು ಎದ್ದಿದೆ ಎಂದಿಟ್ಟುಕೊಳ್ಳಿ. ಆಗ ಅದನ್ನು ಮತ್ತೊಬ್ಬರು ಮುಟ್ಟಕೂಡದು. ಮುಟ್ಟಿದ ಮಾತ್ರದಿಂದ ಕಣ್ಣು ಕೆಂಪಗೆ ಮಾಡುತ್ತಾರೆ. ಆ ಕುರುವಿಗೆ ಯಾರಾದರೂ ಪೋಲ್ಟೀಸ್ ಕಟ್ಟುವುದಕ್ಕೆ ಬಂದರೆ, ಅಥವಾ ಮುಲಾಮು ಹಾಕುವುದಕ್ಕೆ ಯಾರಾದರೂ ತೊಡಗಿದರೆ, ಅಥವಾ ಡಾಕ್ಟರು ಅದನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವುದಕ್ಕೆ ಹೊರಟರೆ ಅವನು ರೇಗುವನು. ಅವನಿಗೆ ಹಿಡಿಯಲಾರದಷ್ಟು ಕೋಪ. ಅಡಿಗಡಿಗೂ ತಟಗುಟ್ಟುತ್ತಾ ನನ್ನನ್ನು ಗೋಳುಗುಟ್ಟಿಸುತ್ತಿದ್ದರು ಆ ಕುರುವನ್ನು ಕಾಪಾಡಿಕೊಳ್ಳಬೇಕೆಂದೇ ಅವನು ಹವಣಿಸುತ್ತಿರುವನು ಅಲ್ಲವೇ? ಇದರಂತೆ ಪ್ರಾಕೃತ ಜನರಿಗೆ, ದುಷ್ಟರಿಗೆ ನಾನು ಎಂಬ ಕುರು ಎದ್ದುಕೊಂಡಿರುವುದು. ಅದರಿಂದ ಅವರಿಗೆ ಯಾವ ಸುಖವೂ ಇಲ್ಲ. ಆದರೂ ಈ ನಾನು ಎಂಬುದು ನಿಮ್ಮನ್ನು ಗೋಳುಗುಟ್ಟಿಸುತ್ತದೆ. ಇದನ್ನು ಬಿಟ್ಟು ಬಿಡಿರಿ ಎಂದು ಇದನ್ನು ಬಿಟ್ಟು ಬಿಡಿರಿ ಎಂದು ಯಾರಾದರೂ ಉಪದೇಶಿಸಿದರೆ, ಜಿಂಕೆಯ ಮೇಲೆ ಎರಗುವ ಹುಲಿಯಂತೆ ಕೂಡಲೇ ಅವರು ಕಿಡಿಕಿಡಿಯಾಗುವರು. ಭಗವದ್ ಭಕ್ತರಿಗೆ ಇಂಥವರ ಮೇಲೆ ಅನುಕಂಪೆ ಇರುವುದು. ಅಯ್ಯೋ ಪಾಪ, ಇವರಿಗೆ ಈ ನಾನು ಎಂಬ ಕುರುವಿನ ಬಾಧೆಯು ಬಲವಾಗಿರುತ್ತದೆ. ಅವರಿಗೆ ಹೇಗಾದರೂ ಮಾಡಿ ತಕ್ಕ ಉಪಾಯದಿಂದ ಇದರ ಉಪಟಳವನ್ನು ತಪ್ಪಿಸಿಕೊಳ್ಳುವ ಉಪಾಯವನ್ನು ಹೇಳಿಕೊಡಬೇಕು ಎಂದು ದಯೆಯಿಂದ ಅವರಿಗೆ ಪ್ರತ್ಯುಪಕಾರವನ್ನೇ ಮಾಡುವರು. ಭಗವದ್ಭಕ್ತರು ಮತ್ತೊಬ್ಬರಿಂದ ಉದ್ವೇಗವನ್ನು ಹೊಂದುವುದಿಲ್ಲ ಎಂದಿಷ್ಟೇ ಅನುದ್ವೇಗವೆಂಬ ಮಾತಿಗೆ ಅರ್ಥವನ್ನು ಮಾಡಿಕೊಂಡರೆ ಸಾಲದು. ಉದ್ವೇಗವು ಸ್ವಲ್ಪವೂ ಮೊಳೆಯದಂತೆ ದಯಾರಸದಿಂದ ಕೂಡಿರುತ್ತಾರೆ ಎಂದು ಇದಕ್ಕೆ ಅರ್ಥವನ್ನು ಮಾಡಬೇಕು. ವಾಲ್ಮೀಕರು ಮೊದಲು ದಾರಿಹೋಕರನ್ನು ಹೊಡೆಯುವುದು, ಬಡಿಯುವುದು, ಅವರ ಧನವನ್ನು ಅಪಹರಿಸುವುದು ಇಂಥ ವೃತ್ತಿಯಲ್ಲಿದ್ದರು. ಆದರೆ ನಾರದಾದಿ ಋಷಿಗಳು ತಮ್ಮ ಮೇಲೂ ಸುಲಿಗೆಗಾಗಿ ಬಿದ್ದ ಆ ಕಿರಾತನ ಮೇಲೆ ಎಂಥ ದಯವನ್ನು ತೋರಿಸಿದರು. ಅವರ ಅನುಗ್ರಹದಿಂದ ಆ ಕಿರಾತನು ಋಷಿಯಾದನು. ಲೋಕ ಕಲ್ಯಾಣವನ್ನು ಉಂಟು ಮಾಡುವ ರಾಮಾಯಣವನ್ನು ಬರೆದನು. ಹರ್ಷ, ಅಮರ್ಷ, ಭಯ, ಉದ್ವೇಗ ಇವು ಯಾವುವು ಭಕ್ತರನ್ನು ಮುಟ್ಟುವುದಿಲ್ಲ. ಹರ್ಷವೆಂದರೆ ತನಗೆ ಇಷ್ಟವಾದದ್ದು ದೊರಕಿದ್ದರಿಂದಲೂ, ತನ್ನಲ್ಲಿ ಬೇಕಾದ ಸಾಮಗ್ರಿಗಿದೆ ಎಂಬ ಹಮ್ಮಿನಿಂದಲೂ ಉಬ್ಬುವುದು. ಅಮರ್ಷವೆಂದರೆ ತನಗೆ ಆಗುವ ತೊಂದರೆಯನ್ನಾಗಲಿ ಮತ್ತೊಬ್ಬರಿಗೆ ಆಗುವ ಒಳ್ಳೆಯದನ್ನಾಗಲಿ ಸಹಿಸಲಾರದೆ ಹೊಟ್ಟೆಯನ್ನು ಕಿವಿಚಿಕೊಳ್ಳುತ್ತಿರುವುದು. ಭಯವೆಂದರೆ ತನಗೂ ತನ್ನವರಿಗೂ ಎಲ್ಲಿ ಯಾವಾಗ ಏನು ಆಗುವುದು ಎಂದು ಅಂಜುತ್ತಿರುವುದು. ಇವುಗಳು ಯಾವುವು ಭಕ್ತರ ಬಳಿಯಲ್ಲಿ ಸುಳಿಯುವುದಿಲ್ಲ. ಅವರು ಈ ಹರ್ಷಾದಿ ದೋಷಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಯಾವ ವಿಶೇಷ ಸಾಧನವನ್ನು ಮಾಡುತ್ತಿರುವುದಿಲ್ಲ. ಸಾಧಕರಿಗೆ ಸಾಧನಾಯುಕ್ತವಾಗಿ ಈ ದೋಷಗಳು ಕೆಲವು ಕಾಲ ಮರೆಯಾಗಬಹುದು. ಆದರೆ ಸಮಯವು ಬಂದ ಕೂಡಲೇ ಸರ್ಕಸ್ಸಿನಲ್ಲಿ ಪಳಗಿದಂತೆ ಕಾಣುತ್ತಿದ್ದ ಹುಲಿ ಮುಂತಾದ ಪ್ರಾಣಿಗಳು ಯಜಮಾನನನ್ನು ಕಚ್ಚಿ ಬಿಡುವಂತೆ ಮತ್ತೆ ಮೇಲಕ್ಕೆದ್ದು ಹಿಂಸೆ ಮಾಡುತ್ತಿರುವವು. ಭಕ್ತರಲ್ಲಿ ಹೀಗಲ್ಲ. ಹರ್ಷಾದಿಗಳು ಅವರಲ್ಲಿ ಅತ್ಯಂತವಾಗಿ ಹೋಗಿಬಿಟ್ಟಿರುವವು. ಏಕೆಂದರೆ
ಅವರು ಎಂದೆಂದಿಗೂ ಅಕ್ಷರ ಸ್ವರೂಪನಾದ ಪರಮಾತ್ಮನಲ್ಲಿ ನೆಲೆ ನಿಂತಿರುತ್ತಾರೆ. ಪರಮಾತ್ಮನಿಂದ ಜಾರಿದವರಿಗೆ ಹರ್ಷಾದಿಗಳು ಎಂದಿಗೂ ತಪ್ಪುವುದಿಲ್ಲ. ಪರಮಾತ್ಮನಲ್ಲಿ ನೆಲೆ ನಿಂತವರಿಗೆ ಅವು ಎಂದಿಗೂ ಕಾಣಿಸಿಕೊಳ್ಳುವುದೇ ಇಲ್ಲ. ಆದ್ದರಿಂದಲೇ ಆತನಿಗೆ ಭಯಕೃತ್ ಭಯನಾಶನಃ, ಅಂದರೆ ಭಯವನ್ನು ಉಂಟು ಮಾಡುವವನು, ಭಯವನ್ನು ನಾಶ ಮಾಡುವವನು ಎಂಬ ಹೆಸರುಗಳು. ನಾವು ನಮ್ಮಲ್ಲಿರುವ ಲೋಪದೋಷಗಳನ್ನು ಬೇರ್ಪಡಿಸಿಕೊಳ್ಳುವುದಕ್ಕೆ ಮಾಡಬೇಕಾದ ಪ್ರಯತ್ನವೆಲ್ಲ ಒಂದೇ. ಸಕಲ ಗುಣ ಪರಿಪೂರ್ಣನಾಗಿರುವ, ಯಾವ ದೋಷಗಳು ಇಲ್ಲದ, ಗುಣ ದೋಷಗಳನ್ನು ಮೀರಿ ತನ್ನ ಮಹಿಮೆಯಲ್ಲಿಯೇ ನಿಂತಿರುವ ಪರಮಾತ್ಮನನ್ನೇ ಶರಣು ಹೊಂದಬೇಕು. ಹಾಗಾದರೆ ಶರೀರಕ್ಕೂ ಮನಸ್ಸಿಗೂ ಶಾಶ್ವತವಾದ ನೆಮ್ಮದಿಯುಂಟಾಗುವುದು. ಇದೇ ಮನುಷ್ಯನಿಗೆ ಬೇಕಾಗಿರುವ ಸ್ವಾಸ್ಥ್ಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.